ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MK ಟ್ರೈಬ್. ಸೊ ಇವತ್ತು ನಾವು ಒಂದು ಬೀಚ್ ಸೈಡ್ ಪ್ರಾಪರ್ಟಿಯಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇದು ಬೀಚ್ ಸೈಡ್. ಹೇಗೆ ಅಂತ ಹೇಳಿದ್ರೆ ಒಂದು ಸೈಡ್ ಬೀಚ್ ಇದೆ, ಒಂದು ಸೈಡ್ ರಿವರ್ ಇದೆ. ನೋಡಿ ಎಷ್ಟು ಮೆಸ್ಮರೈಸಿಂಗ್ ಆಗಿದೆ ಹಿಂದಗಡೆ. ಫುಲ್ ತೆಂಗಿನ ತೋಪು. ಇದು ಪ್ರಾಪರ್ಟಿ ಮುಂದೆ ಇರೋ ಒಂದು ರಿವರ್. ಬೆಳಿಗ್ಗೆ ಸನ್ರೈಸ್ ಆಗಿದೆ. ಪ್ರಾಪರ್ಟಿ ಮುಂದೆ ನಿಮಗೆ ರಿವರ್ ಇದೆ, ಪ್ರಾಪರ್ಟಿ ಹಿಂದೆ ಬೀಚ್ ಇದೆ. ಇದು ಮೋಸ್ಟ್ಲಿ ತೂಗು ಸೇತುವೆ ಅಂತ ಮಾಡಿದ್ದಾರೆ, ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆಯೋ ಅಥವಾ ಬಿದ್ದು ಹೋಗಿದೆಯೋ ಗೊತ್ತಿಲ್ಲ. ಬೆಳಿಗ್ಗೆ ಮುಂಜಾನೆ ಸನ್ರೈಸ್. ಇದು ಪ್ರಾಪರ್ಟಿ ಫುಲ್ ಫೆನ್ಸ್ಡ್ ಆಗಿದೆ, ಯಾರು ಬರೋಕ್ಕಾಗಲ್ಲ ಆಚೆಯಿಂದ. ತೆಂಗಿನ ತೋಪು. ಬನ್ನಿ ಈಗ ಪ್ರಾಪರ್ಟಿ ಹೊರಗಡೆ ಹೋಗೋಣ. ನೋಡಿ, ಇದೇ ನಿಮಗೆ ಕಾಣಿಸ್ತಾ ಇರೋದು ಪ್ರಾಪರ್ಟಿ. ದ ನೆಸ್ಟ್ ಅಂತ. ಇದು ವಾಕಿಂಗ್ ಏರಿಯಾ, ಡ್ರೈವೇಬಲ್ ಏರಿಯಾ. ಸೊ ನೀವು ಬಂದು ಇಲ್ಲಿ ನಿಮ್ಮ ಕಾರೆಲ್ಲ ಪಾರ್ಕ್ ಮಾಡಿ ಪ್ರಾಪರ್ಟಿ ಹೋಗ್ಬೋದು ಹೀಗೆ. ಸೊ ಈ ಕಡೆ ನಿಮಗೆ ಒಂದು ಬುದ್ಧ ಸ್ಟ್ಯಾಚ್ಯೂ ಥರ ಇದೆ. ಇಲ್ಲಿ ಫೌಂಟೇನ್ ಥರ ಎಲ್ಲ ಮಾಡ್ತಾರೆ. ಈ ಥರ ಇಲ್ಲಿ ನಿಮಗೆ ಸ್ವಲ್ಪ ಶಟ್ಲು ಅಥವಾ ಕ್ರಿಕೆಟು ಏನು ಆಟ ಆಡೋಕ್ಕೆಲ್ಲ ಜಾಗ ಇದೆ. ಸೊ ನೈಟು ಲೈಟ್ಸ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದೊಂದು ವ್ಯೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಂಜೆ. ಇಲ್ಲೇ ನಿಮಗೆ ಮೇಟ್ಸು ಮತ್ತು ಹೆಲ್ಪರ್ಸ್ ಎಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ ಪ್ರಾಪರ್ಟಿಯಲ್ಲೇ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಕೂಡಲೇ ಫೋನ್ ಮಾಡಿದ್ರೆ ಬರ್ತಾರೆ. ಇಲ್ಲೊಂದಿದೆ, ಇಲ್ಲಿ ಹಿಂದೆಗಡೆ ಅವರಿಗೆ ಮನೆಗಳಿದೆ. ಇದು ಪೂಲು. ಪೂಲಲ್ಲಿ ಈ ಕಡೆ ಅಡಲ್ಟ್ಸ್ಗೆ, ಆ ಕಡೆ ಕಿಡ್ಸಿಗೆ. ಇಲ್ಲಿ ರೆಸ್ಟಿಂಗ್ ಏರಿಯಾ, ಇಲ್ಲಿ ಡೈನಿಂಗ್ ಇದೆ ಪೂಲ್ ಹತ್ರನೇ. ಪೂಲ್ ಹತ್ರ ಕೂಲರು ಇಟ್ಟಿದ್ದಾರೆ. ಪೂಲು ಅಷ್ಟೇ ತುಂಬ ಕ್ಲೀನಾಗಿದೆ. ಪೀಕಾಕ್ಸ್ ಅಂತೂ ತುಂಬ ಇದೆ, ಸೌಂಡ್ ಕೇಳಿಸ್ತಾ ಇದೆ. ಆ ಕಡೆ ಇದೆ, ರಾತ್ರಿ ಎಲ್ಲ ಒಳಗಡೆ ಬಂದಿತ್ತು, ಬಟ್ ಹುಷಾರಾಗಿ ಹೋಗಿ ಕ್ಯಾಪ್ಚರ್ ಮಾಡಬೇಕು, ಓಡೋಗ್ಬಿಡುತ್ತೆ. ಇದು ಶವರ್ ಏರಿಯಾ. ಇದು ಒಂದು ರೂಮು ಪೂಲ್ ವ್ಯೂ, ಮೇಲೆ ಒಂದು ರೂಮ್ ಪೂಲ್ ವ್ಯೂ. ಇಲ್ಲೇನು ನೋಡ್ತಾ ಇದೀವಿ ನಾವೆಲ್ಲ ಕವರ್ ಆಗಿರೋದು, ಇದು ಫುಲ್ಲು ಹಾಲು. ಬನ್ನಿ ಈಗ ಹಾಲಿಗೆ ಹೋಗೋಣ. ಎಸ್, ಇದು ಹಾಲು. ಎಲ್ಲ ಮಲಗಿದ್ದಾರೆ ನೋಡಿ. ಎಲ್ಲ ನಿಮಗೇನಂತಾರೆ ಫರ್ನಿಷ್ಡ್ ಆಗಿದೆ. ಸೋಫಾ ಇದೆ, TV. ಸೊ ಇದು ಒಂದು ರೂಮು. ಇದು ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ಇದೆ, ಯಾರು ವಾಶೆಲ್ಲ ಮಾಡ್ಕೊಂಡು ಹೋಗ್ತೀವಿ, ಫೆಸಿಲಿಟೀಸ್ ಇದೆ. ಫುಲ್ ಈವನ್ ಹಾಲಲ್ಲೂ ನಿಮಗೆ AC ಇದೆ. ಕಿಚನ್ನು. ಇಲ್ಲಿಂದ ನೀವು ಪೂಲ್ಗೆ ಹೋಗ್ಬೋದು. ಮಿರರು. ಇದೊಂದು ರೂಮು, ಇದು ಕಿಚನ್, ಇದು ಪೂಲ್ ಸೈಡ್ ರೂಮು. ಸರಿ, ಈ ರೂಮಲ್ಲಿ ಯಾರೂ ಇಲ್ಲ. ಇದೇ ಒಂದು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಇದರ ರೂಮ್ ಹಿಂದೆ ಈ ಥರ ಪ್ರತಿಯೊಂದು ರೂಮ್ಗೆ ಈ ಥರ ಒಂದು ಆಂಬಿಯನ್ಸ್ ಇದೆ.
ಇವನ್ ಅವರು ಫಿಟ್ ಮಾಡಿರೋ ಲೈಟಿಂಗ್ಸಿಂದ ಎಲ್ಲ ಪ್ರೀಮಿಯಮ್ ಆಗಿದೆ. ಇವನ್ ಬಾಟ್ಲ್ ಕೂಡ ಪ್ರೀಮಿಯಮ್ ಆಗಿದೆ. ಸೊ ಒಂದು ಲಕ್ಸುರಿಯಸ್ ಪ್ರಾಪರ್ಟಿ. ಪ್ರತಿಯೊಂದು ರೂಮಿಗೆ AC. ಟಾಯ್ಲೆಟ್ ಈ ಥರ ಇರುತ್ತೆ. ಇದು ಶವರ್ ಏರಿಯಾ. ಇದು ಪೇಂಟಿಂಗ್ಸ್ ತುಂಬ ಇಷ್ಟ ಆಯಿತು. ಇವನ್ ಹಾಲಲ್ಲಿ, ರೂಮ್ಸಲ್ಲಿ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಕಲೆಕ್ಷನ್ ಇದೆ ಇವ್ರದ್ದು. ಬನ್ನಿ ಆಚೆ ಹೋಗೋಣ ಈಗ. ನೋಡಿ, ಇಲ್ಲೂ ಕೂಡ ಪೇಂಟಿಂಗ್ಸ್ ಹಾಕಿದ್ದಾರೆ. ಇದು ಕಿಚನ್ನು, ಫ್ರೀಸರು, ಸ್ಟವ್ ಎಲ್ಲ ಇದೆ. ಚಿಮ್ನಿ ಇದೆ, ವಾಟರ್ ಪ್ಯೂರಿಫೈಯರ್ ಇದೆ. ಏನು ಫ್ರೀಸರಲ್ಲಿ ನಿಮಗೆ ಐಸ್ ಆಗಲಿ ಅಥವಾ ಏನಾದರೂ ಹಾಲು ಎಲ್ಲ ಇಟ್ಟಿರ್ತಾರೆ. ಏನು ಬೇಕಾದ್ರೆ ನೀವು ಕುಕ್ ಮಾಡ್ಕೊಬೋದು. ಆಗಿಲ್ಲ ಅಂದರೆ ಅವರಿಗೆ ಮಾಡಿಕೊಡಿ ಅಂದರೆ ಹೆಲ್ಪರ್ಸ್ ಬಂದು ಮಾಡಿಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ರೌಂಡ್ ಫ್ಲೋರ್. ಸೊ ನೀವು ಅಲ್ಲಿ ಆಚೆ ಏನು ರೂಮ್ ನೋಡಿದ್ರಿ, ಸೇಮ್ ರೂಮೇ ನಿಮಗೆ 4 ರೂಮ್ ಇದೆ. 1, 2, 3, ಈ ಸೈಡ್ 4. ಸೊ ಇದು ಗ್ರೌಂಡ್ ಫ್ಲೋರ್ ಆಯಿತು. ಸೊ ಇದೇ ಥರ ನಿಮಗೆ ಫಸ್ಟ್ ಫ್ಲೋರಲ್ಲೂ ಇದೆ. ಇಲ್ಲಿ ನೋಡಿ, ಪಾರ್ಕಿಂಗು ಅಷ್ಟೇ, ಕವರ್ಡ್ ಪಾರ್ಕಿಂಗ್ ಇದೆ. 2 ಕಾರ್ ಪಾರ್ಕ್ ಮಾಡ್ಬೋದು ಒಳಗಡೆ, ಅಥವಾ ಈ ಸೈಡೆಲ್ಲ ಪಾರ್ಕ್ ಮಾಡ್ಕೊಬೋದು. ಬಟ್ ಪಾರ್ಕ್ ಮಾಡುವಾಗ ನೋಡಿ, ಪೀಕಾಕ್ ಕಿರ್ಚಿ ಸೌಂಡ್ ಕೇಳಿಸ್ತಾ ಇದೆ. ಬಟ್ ಪೀಕಾಕ್ ಕಾಣಿಸ್ತಿಲ್ಲ. ಸೊ ಈಗ ನಾವು ಹೋಗೋಣ ನಮ್ಮ ಫಸ್ಟ್ ಫ್ಲೋರಿಗೆ. ಇದು ಫಸ್ಟ್ ಫ್ಲೋರ್ ಹೋಗಲಿಕ್ಕೆ ದಾರಿ. ಇಲ್ಲೂ ಕೂಡ ನೋಡಿ ಪೇಂಟಿಂಗ್ಸು. ಸೊ ಇದು ಫಸ್ಟ್ ಫ್ಲೋರಿಂದ ವ್ಯೂ. ನಿಮಗೆ ರಿವರ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮೋಸ್ಟ್ಲಿ ಲಾಕ್ ಆಗಿದ್ದರೆ ಒಳಗಡೆ ಹೋಗೋಕ್ಕಾಗಲ್ಲ. ಬಟ್ ಕೆಳಗಡೆ ಏನು ನೋಡಿದ್ವಿ, ಇದು ಲಾಕ್ ಆಗಿ ಮಲ್ಕೊಂಡಿದ್ದಾರೆ. ಸೊ ಕೆಳಗಡೆ ಏನು ನೋಡಿದ್ವಿ, ಸೇಮ್ ಸೆಟಪ್ ಇಲ್ಲಿ ಮೇಲೆ ಇದೆ. ಇಟ್ಸ್ ರೆಪ್ಲಿಕಾ ಅಂತ ಹೇಳ್ಬೋದು. ಸೊ ಇದು ಇನ್ನು ಮಾಡಿ ಮೇಲೆ. ವಾವ್, ನೋಡಿ, ಆ ಕಡೆ ಕಾಣಿಸ್ತಾ ಇರೋದು ಬೀಚು, ಈ ಕಡೆ ಕಾಣಿಸ್ತಾ ಇರೋದು ರಿವರ್. ಮಧ್ಯ ನಾವು ಇಲ್ಲಿ ನಿಮಗೆ ಬಾರ್ಬೆಕ್ಯೂ ಇದೆ ನೋಡಿ. ಬಾರ್ಬೆಕ್ಯೂ ಇದೆ, ವಾಷಿಂಗ್ ಏರಿಯಾ, ಕೂತ್ಕೊಳ್ಳೋಕ್ಕೆ ವಿತ್ ಫ್ಯಾನು. ಈ ಕಡೆ ಬಾರ್ ಕೌಂಟರ್ ಥರ ಇದೆ. ತುಂಬಾ ಚೆನ್ನಾಗಿದೆ. ಹಳೆ ಹಂಚಿನ ಮನೆ, ಹಳ್ಳಿ ಕಡೆ ಇದು. ಜಗಲಿ ಗೀಲಿ ಅಲ್ಲಿ ವೇವ್ಸ್ ಕಾಣಿಸ್ತಾ ಇದೆ ನೋಡಿ ನಿಮಗೆ ಬೀಚ್ದು. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಸೌಂಡ್ ಕೂಡ ಕೇಳಿಸ್ತಿದೆ ಬೀಚಿಂದು. ಈ ಸನ್ರೈಸ್ ರೆಪ್ಲಿಕಾ, ಈ ಕಡೆ ಪೂಲು, ತುಂಬ ಬ್ಯೂಟಿಫುಲ್ ಪ್ರಾಪರ್ಟಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ರಿಲ್ಯಾಕ್ಸೇಷನ್, ಲೀಜರ್ಗೆ ಒಳ್ಳೆ ಹೇಳಿ ಮಾಡಿಸಿದ ಪ್ರಾಪರ್ಟಿ ಇದು. ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್. ಸೊ ಈಗ ಪ್ರಾಪರ್ಟಿ ಸುತ್ತಮುತ್ತ ಎಲ್ಲ ನೋಡಿದ್ವಿ. ಡ್ರೋನಲ್ಲಿ ಹೇಗೆ ಕಾಣಿಸುತ್ತೆ ಟಾಪ್ ವ್ಯೂ,
ಒಂದು ನಿಮಗೆ ರಿವರ್ ಮತ್ತು ಬೀಚ್ ಮಧ್ಯೆ ಪ್ರಾಪರ್ಟಿ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ಅಂದಾಜು ಸಿಗುತ್ತೆ. ಬನ್ನಿ ನೋಡೋಣ. ಅದು ಕಾಣಿಸ್ತಾ ಇದೆಯಾ ವೈಟ್ ಬಿಲ್ಡಿಂಗು, ಅಲ್ಲೇ ನಾವು ಡ್ರೋನೆಲ್ಲ ಬಿಟ್ಟಿದ್ದು. ಬಾರ್ ಕೌಂಟರ್ ನಮ್ಮ ಸ್ಟೇಯಿನ ಟಾಪ್ ಫ್ಲೋರ್. ಸೊ ಅಲ್ಲಿಂದ ನೀವು ಇದೇ ದಾರಿಯಲ್ಲಿ ವಾಕ್ ಬಂದರೆ ನಿಮಗಿದು ರೋಡ್ವೇ ಇದೆ. ಸೊ ಬೈ ರೋಡು ಬರ್ಬೋದು, ಬೈ ವಾಕ್ ಬರ್ಬೋದು. ವಾಕ್ ಬಂದರೆ ಈ ದಾರಿಯಿಂದ ಬರ್ತೀರಾ ಸ್ಟ್ರೈಟ್ ಬೀಚಿಗೆ. ಈ ಬೀಚಿಗೆ ಹೆಸರು ಸಸಿ ಹಿತ್ಲು ಬೀಚ್ ಅಂತ ನೋಡಿ. ಇದು ಮೋಸ್ಟ್ ಪ್ರಾಬ್ಲಿ ಎಕ್ಸಾಕ್ಟ್ ಏನಂತಾರೆ ಬೀಚ್ ಎಂಟ್ರಿ ಪಾಯಿಂಟ್ ಇಲ್ಲದೆ ಇರ್ಬೋದು, ಬಟ್ ನಮಗೆ ನಡ್ಕೊಂಬರ್ಲಿಕ್ಕೆ ತುಂಬ ಅನುಕೂಲ ಇದೆ ನೋಡಿ. ಬೆಳಗ್ಗೆ ಬಂದರೆ ಯಾರೂ ಇರಲ್ಲ ಬೀಚಿಗೆ. ಈಗ ಹಾರ್ಡ್ಲಿ ಒಂದು 2-3 ಫ್ಯಾಮಿಲಿ ಇದೆ ಅಷ್ಟೇ. ಸೂಪರ್ ವ್ಯೂ ಅಲ್ಲ. ಸುಮ್ಮನೆ ಬಂದು ಚೇರ್ ಹಾಕಿ ಕೂತ್ಕೊಂಡು ಈ ಅಲೆಗಳದ್ದು ಸೌಂಡ್ ಕೇಳೋಕ್ಕೆ ಒಂದು ಮಜಾ. ಮೈಂಡ್ ಫುಲ್ ರಿಲೀಫ್ ಆಗ್ತದೆ. ಏನಪ್ಪ ಮಂಗಳೂರು ಬಂದು ಸ್ವಲ್ಪ ಕನ್ನಡ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬಂತು, ಎಂತ ಮಾಡೋದು. ಸೊ ನಾವು ನೆಕ್ಸ್ಟ್ದು ಬೆಳಗಿನ ವ್ಯೂ ನೋಡಿದ್ವಿ. ಈಗ ನೋಡಿ ನೈಟ್ ವ್ಯೂ ಹೇಗಿದೆ ಅಂದ್ಬಿಟ್ಟು. ಫುಲ್ ಲೈಟ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ರಾತ್ರಿ ಅಂತ ನೋಡಿ. ಒಂದು ಖುಷಿದೇನಂತ ಹೇಳಿದ್ರೆ ಪಕ್ಕನೇ ದೇವಸ್ಥಾನ ಇದೆ ನೋಡಿ. ಹಾಡು ಕೇಳಿಸ್ತಿದೆಯಾ, ಭಜನೆ ಪ್ಲಸ್ ಇದು ಪ್ಲೆಸೆಂಟ್ ಲೈಟ್ಸು ಎಲ್ಲ ಕಡೆ. ಈ ಥರ ಇಡೀ ಪ್ರಾಪರ್ಟಿಯಿಂದ ಈ ಥರ ಲೈಟ್ಸ್ ಇರುತ್ತೆ. ನೋಡಿ ಫುಲ್ಲು
ಈ ಥರ ಇರುತ್ತೆ ಲೈಟ್ಸು ಫುಲ್ಲು. ಈವನ್ ಪೂಲ್ ಕೂಡ ಫುಲ್ಲು ಲೈಟ್ಸ್ ಹಾಕಿರ್ತಾರೆ. ಒಂಥರ ಮಸ್ಟ್ ವಿಸಿಟ್ ರಿಲ್ಯಾಕ್ಸೇಷನ್ ಪ್ಲೇಸ್ ಇದು. ಸೊ ಇಲ್ಲಿಗೆ ನಮ್ಮ ನೆಕ್ಸ್ಟ್ ಪ್ರಾಪರ್ಟಿ ರಿವ್ಯೂ ಮುಗೀತು. ನೆಕ್ಸ್ಟ್ ಏನಾದರೂ ಪ್ರಾಪರ್ಟಿ ವಿಸಿಟ್ ಅಥವಾ ಏನಾದರೂ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಬರೋಣ. ಸೊ ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಟ್ಯೂನ್, ಬಾಯ್.